ಜಾತಿ ಗಣತಿ ವಿಚಾರದಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಮೀಕ್ಷೆ ವೇಳೆ ಸರ್ಕಾರ ಕುತಂತ್ರ ಮಾಡಬಹುದು, ಪೆನ್ಸಿಲ್ನಲ್ಲಿ ಬರೆಸಿದರೆ ಅಳಿಸಿ ಬದಲಾಯಿಸುವ ಸಾಧ್ಯತೆ ಇದೆ, ಹೀಗಾಗಿ ಪೆನ್ನಲ್ಲಿ ಮಾತ್ರ ಬರೆಯಬೇಕು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ಸರ್ಕಾರದ ಉದ್ದೇಶವೇ ಹಿಂದೂ ಸಮಾಜ, ವೀರಶೈವ ಲಿಂಗಾಯತ ಸಮುದಾಯವನ್ನ ಒಡೆಯುವುದು ಎಂಬುದಾಗಿ ಟೀಕೆ ಮಾಡಿದ್ದಾರೆ. ನಮ್ಮನ್ನ ಅಥವಾ ಮನೆಯ ಗಂಡ್ಮಕ್ಳಿದ್ದಂಥ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ಬಂದ ಕ್ವಶನ್ ಟ್ವಿಸ್ಟ್ ಮಾಡಿ ನೀವು ವೀರಶೈವೋ, ನೀವು ಲಿಂಗಾಯತೋ, ಪಂಚಮಸಾಲೇನೋ, ಸಬ್ ಕಾಸ್ಟೋ ಏನೇ ಮಾಡುವಂಥ ಸಂದರ್ಭ ಇರ್ತೈತಿ. ಆಕೈತೆ ಅಂತ ಹೇಳೋದಿಲ್ಲ, ಸಂದರ್ಭ ಇರ್ತೈತಿ. ಯಾಕಂದರೆ ಈ ಸರ್ಕಾರ ಯಾವ ಮಟ್ಟಕ್ಕಾದರೂ ಹೋಗ್ಬೋದು. ಈ ಸರ್ಕಾರದ ಒಂದೇ ಒಂದು ಘನ ಉದ್ದೇಶ ಹಿಂದೂ ಸಂಸ್ಕೃತಿಯನ್ನು, ವೀರಶೈವ ಸಮಾಜವನ್ನು ಒಡೆಯುವಂಥದ್ದಾಗೈತಿ. ಆ ಕಾರಣಕ್ಕಾಗಿ ನಮ್ಮ ಸಮಾಜ ಬಾಂಧವರು ಈಗೇನು ಹೇಳೇನಿಲ್ಲ, ಸ್ಪಷ್ಟವಾಗಿ ನಾನು ಏನು ಹೇಳ್ತೀನಿ ಅದನ್ನು ಬರ್ಕೋಂತ ಅಧಿಕಾರಿಗಳಿಗೆ ಹೇಳಬೇಕು. ನೀ ಕೇಳೋದು, ನಾ ಹೇಳೋದು, ನಾ ಏನು ಹೇಳ್ತೀನಿ ಅದನ್ನು ಬರ್ಕೊಂಡಿದ್ದು ನನಗೆ ತೋರಿಸಿ ಹೋಗಂತೇಳಿ ನೋಡ್ಕೋಬೇಕಂತ ಹೇಳುವಂಥ ಮನವಿಯನ್ನು ಮಾಡ್ತೇನೆ.